ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಸಿರಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವರಾದ ಟಿಬಿ ಜಯಚಂದ್ರ ಅವರಿಗೆ ಸ್ಥಾನಮಾನ ಕಲ್ಪಿಸಬೇಕು ಎಂದು ಕುಂಚಿಟಿಗ ಜನಾಂಗದ ಮುಖಂಡರು ತುಮಕೂರಿನಲ್ಲಿ ಒಕ್ಕೊರಲಿನಿಂದ ಒತ್ತಾಯಿಸಿದರು. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಒಕ್ಕಲಿಗ ಉಪಪಂಗಡಕ್ಕೆ ಸೇರಿರುವ ಕುಂಚಿಟಿಗ ಜನಾಂಗದ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಸಿರಾ ಕ್ಷೇತ್ರದ ಶಾಸಕರಾಗಿರುವ ಜಯಚಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕುಂಚಿಟಿಗ ಜನಾಂಗದ ಮುಖಂಡರಾದ ಡಾಕ್ಟರ್ ನೇತಾಜಿ ಶ್ರೀಧರ್, ಆರ್ ಕಾಮರಾಜು, ಎ ಶಿವರಾಮ್ ಸೇರಿದಂತೆ ಹಲವರು ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ಕುಂಚಿಟಿಗ ಜನಾಂಗದ ಕ್ರಿಯಾಶೀಲ ರಾಜಕಾರಣಿ ಹಾಗೂ ಕಳೆದ 5 ದಶಕಗಳ ಕಾಲ ನಿರಂತರವಾಗಿ 7 ಬಾರಿ ಕಳ್ಳಂಬೆಳ್ಳ ಹಾಗೂ ಸಿರಾ ಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆಂದು ಮುಖಂಡರುಗಳು ಮಾಹಿತಿ ನೀಡಿದರು. ಶ್ರೀಮಾನ್ ಟಿಬಿ ಜಯಚಂದ್ರ ಅವರ ಪರವಾಗಿ ನಾವು ಶಿವಕುಮಾರ್ ಕ್ಯಾಬಿನೆಟಲ್ಲಿ ನಮಗೆ ಸಂಪುಟ ದರ್ಜೆಯಲ್ಲಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೇಳ್ಕೊಳ್ಳೋಕ್ಕೆ ಇವತ್ತು ಪ್ರೆಸ್ ಮೀಟ್ ಕರೆದಿದೆ. ನಾನು ಟಿ.ಬಿ. ಜಯಚಂದ್ರ ಅವ್ರ ಪರವಾಗಿ ಏನು ಹೇಳೋವಂಥದ್ದಿಲ್ಲ, ಎಲ್ಲ ಹೇಳಿದ್ದಾರೆ. ಅವರು 7 ಬಾರಿ ಗೆದ್ದಿರೋದು, ಅವರು ನಡ್ಕೊಂಬಂದಿರೋ ಆದಿ ರೀತಿ, ಅವರು ಒಂಥರ ಮೆರಿಟ್ ಸ್ಟೂಡೆಂಟ್ ಇದ್ದಂಗೆ, ರ್ಯಾಂಕ್ ಸ್ಟೂಡೆಂಟ್ ಇದ್ದಂಗೆ. ಅವ್ರು ಯಾವತ್ತೂ ಲಾಬಿ ಮಾಡಿಲ್ಲ, ಎಲ್ಲೇ ಲಾಬಿ ಮಾಡಿಲ್ಲ. ಅವ್ರ ಕೆಲಸ ಆಯಿತು, ಅವ್ರ ಕಾರ್ಯ ಆಯಿತು. ಅವರು ವಿಧಾನಸೌಧ ಡೆಲ್ಲಿಗೆ ಹೋಗೋದು, ಸಿರಾಗೆ ಬರೋದು, ಸಿರಾ ಕ್ಷೇತ್ರದಲ್ಲಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಜನಗಳ ಜೊತೆ ಸ್ಪಂದಿಸೋದು, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬಂದಿದ್ದಾರೆ. ಅವ್ರ ಬಗ್ಗೆ ತಮಗೆಲ್ಲ ತಿಳಿದಿದೆ. ಅವರ ವ್ಯಕ್ತಿತ್ವ ಆಗಲಿ, ಅವ್ರು ನಡ್ಕೊಂಬಂದಿರೋ ರೀತಿ ಆಗಲಿ, ಯಾವುದೇ ಕಾರಣಕ್ಕೂ ಅವರು 78ರಿಂದ ಪಾರ್ಟಿ ಚೇಂಜ್ ಮಾಡಿಲ್ಲ. ಇನ್ನೂ ಒಂದು ಸತಿ ಟಿಕೆಟ್ ಕೊಡಿದಾಗ ಇಂಡಿಪೆಂಡೆಂಟಾಗಿ ಹೋಗಿದ್ರು, ಅಲ್ಲೂ ಗೆದ್ದು ತಿರ್ಗಾ ಪಾರ್ಟಿಗೆ ಸೇರ್ಕೊಂಡ್ರು. ಅವ್ರ ಕೆಲಸ ಕಾರ್ಯ ಲಾ ಮಿನಿಸ್ಟರ್ ಆದಾಗ ಕಟ್ಟಡಗಳು ಕಟ್ಟಿಸಿರೋದು, ನೀರಾವರಿ ಸಚಿವರಾದಾಗ ಇಡೀ ನಮ್ಮ ರಾಜ್ಯದಲ್ಲೇ ನೀರಾವರಿ ತಜ್ಞರಾಗಿ ಮಹಾನ್ ಜ್ಞಾನಿಯಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಒಂದು ಸಮಾಜಕ್ಕೆ ಸೇರಿಲ್ಲ ನೀರು, ಎಲ್ಲ ಸಮಾಜಕ್ಕೂ ಸೇರಿದೆ ಆ ನೀರು. ಎಲ್ಲ ಸಮಾಜದವ್ರ ಪರವಾಗಿ ನಮ್ಮ ಜಿಲ್ಲೆಯಲ್ಲಿ ಅತ್ಯುತ್ತಮ ರಾಜಕಾರಣಿ, ಈ ಸರ್ಕಾರದಲ್ಲಿ ಸೀನಿಯರ್ ಮೋಸ್ಟ್, ಸಿದ್ದರಾಮಯ್ಯ ಅವ್ರಿಗಿಂತ ಸೀನಿಯರ್ ಮೋಸ್ಟು. ಭಾಳ ಆನೆಸ್ಟಾಗಿ ಪ್ರಾಂಪ್ಟಾಗಿ ನಡ್ಕೊಂಬಂದಿದ್ದಾರೆ ಅವ್ರ ಹಾದಿಗೆ. ಅವ್ರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಪರಿಗಣಿಸ್ಬೇಕು. ಅವ್ರಿಗೆ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಿರಿ ಕೊಡಬೇಕು ಅಂತ ಮಾನ್ಯ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ಅದೇ ರೀತಿ KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಅವ್ರಿಗೆ, ಮತ್ತು ಮಾಜಿ ಮುಖ್ಯಮಂತ್ರಿ ಆದ ಶ್ರೀಮಾನ್ ಸಿದ್ದರಾಮಯ್ಯ ಅವ್ರಿಗೆ, ಅದೇ ರೀತಿ ನೂತನ ಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರಲ್ಲಿ ಕೇಳ್ಕೊತೀವಿ. ಈಗ ನಮ್ಮ ಜಿಲ್ಲೆಗೆ DCM ಆಗಿ ಪರಮೇಶ್ವರ್ ಅವ್ರಿಗೆ ಕೊಟ್ಟಿದ್ದಾರೆ, ಅವ್ರಿಗೂ ಸ್ವಾಗತ ಕೋರ್ತೀವಿ. ಅವರು ಉತ್ತಮ ರಾಜಕಾರಣಿ. ಅದೇ ರೀತಿ ಜಯಚಂದ್ರ ಅವ್ರನ್ನ ಆಧರಿಸಿ ಸತ್ಕರಿಸಿ ಅವ್ರಿಗೂ ಕೊಡಬೇಕು ಅಂತ ಕೇಳ್ಕೊತೀವಿ. ಅವ್ರು ಲಾಬಿ ಮಾಡೋ ಪರಿಸ್ಥಿತಿಗಿಲ್ಲ. ಅವರು ಭಾಳ ಬುದ್ಧಿವಂತರಾಗಿ, ಭಾಳ ಅಚ್ಚುಕಟ್ಟಾಗಿ ಅವರ ಕೆಲಸ ಕಾರ್ಯವನ್ನು ನಿರ್ವಹಿಸ್ಕೊಂಬಂದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಅವ್ರಿಗೆ ಕಲ್ಪಿಸ್ಕೊಡ್ಬೇಕು ಅಂತ ತಮ್ಮಲ್ಲೂ ಅವ್ರಿಗೆ ಕೇಳ್ಕೊತೀನಿ. ಏನು ಇವತ್ತು ಜನ ಕುಡಿಯೋ ನೀರಿಗೆ ಬಳಸ್ತಾ ಇದ್ದಾರೆ, ಅವರು ಸಚಿವರಾಗಿದ್ದಂಥ, ಜಿಲ್ಲಾ ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಅದನ್ನು ಚಾನಲನ್ನು ಅಗಲೀಕರಣ ಮಾಡಿದ್ದಕ್ಕೆ ಇವತ್ತು ತುಮಕೂರು ಜಿಲ್ಲೆಗೆ ನಮ್ಮ ಪ್ರಮಾಣದ ನೀರನ್ನು ಪಡ್ಕೊಳ್ಳೋದಕ್ಕೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವಕಾಶ ಆಗಿರ್ತಕ್ಕಂಥದ್ದು. ಈ ಥರ ಮತ್ತು ಭದ್ರಾ ಮೇಲ್ದಂಡೆಗೆ ಅವ್ರು ಕೊಟ್ಟಂಥ ಆದ್ಯತೆ, ಇವತ್ತೇನಾದರೂ ಭದ್ರಾ ಮೇಲ್ದಂಡೆಯ ನೀರು ವಾಣಿವಿಲಾಸ್ ಸಾಗರಕ್ಕೆ ತಲುಪಿದೆ ಅಂತಂದರೆ ಜಯಚಂದ್ರ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಥರ ಅಭಿವೃದ್ಧಿ ಕೆಲಸದಲ್ಲಿ ಒಂದು ಜಾಣತನವನ್ನು ಪ್ರದರ್ಶನ ಮಾಡೋದ್ರ ಮುಖೇನ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪಥದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಯಚಂದ್ರ ಸಾಹೇಬರಿಗೆ ನಾವು ಜನಾಂಗ ಮತ್ತು ಸಾರ್ವಜನಿಕರು ತಿಳ್ಕೊಂಡಿದ್ದು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಪ್ರಥಮ ಲಿಸ್ಟ್ನಲ್ಲೇ ಜಯಚಂದ್ರ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ ಅಂತಕ್ಕಂಥ ಖಾತ್ರಿ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಜಯಚಂದ್ರ ಅವರ ಹೆಸರನ್ನು ಕೈಬಿಡ್ತಕ್ಕಂಥದ್ದು ಅತ್ಯಂತ ವಿಷಾದನೀಯ ಮತ್ತು ದುಃಖದ ಸಂಗತಿ. ಏಕೈಕ ಶಾಸಕರನ್ನು ಹೊಂದಿರತಕ್ಕಂಥ ಇಂಥ ಸಣ್ಣ ಸಮುದಾಯದಲ್ಲಿ ಇವತ್ತು ಎಲ್ಲವೊಂದು ಕಡೆ ನಿರ್ಲಕ್ಷ್ಯಕ್ಕೆ ಕುಂಚಿಟಿಗ ಸಮಾಜವನ್ನು ತಳ್ತಾ ಇದ್ದಾರೆ, ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಇದ್ದೀವಿ ಅಂತಕ್ಕಂಥ ಭಾವನೆ ಇವತ್ತು ಸಮುದಾಯದಲ್ಲಿ ಬರ್ತಕ್ಕಂಥದ್ದು. ಇದನ್ನು ಹೋಗಲಾಡಿಸ್ಬೇಕು ಅಂದರೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರು ಬರಬೇಕು ಅಂದರೆ, ಇವತ್ತು ಸರ್ಕಾರ ಒಳ್ಳೆಯ ಸುಗಮವಾಗಿ ನಡಿಬೇಕು ಅಂತಂದರೆ ಜಯಚಂದ್ರ ಅವರಂಥ ಮುತ್ಸದ್ದಿ ರಾಜಕಾರಣಿ ಇವತ್ತು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಮುಖ್ಯ ಅಂತಕ್ಕಂಥದ್ದನ್ನು ಮನಗಂಡು ಸನ್ಮಾನ್ಯ
ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಂಪುಟ ದರ್ಜೆ ಸಚಿವರಾಗಿ ಅವರನ್ನು ಪರಿಗಣಿಸಬೇಕು ಜಯಚಂದ್ರ ಅವ್ರನ್ನ ಅಂತಕ್ಕಂಥ ಹಕ್ಕೊತ್ತಾಯವನ್ನು ಇವತ್ತು ನಮ್ಮ ಸಮಾಜದ ವತಿಯಿಂದ ನಾವು ಕಾಂಗ್ರೆಸ್ನ ಹೈಕಮಾಂಡ್ಗೆ ಒತ್ತಾಯಪೂರ್ವಕವಾಗಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಜಯಚಂದ್ರ ಅವರಿಗೆ ಸ್ಥಾನಮಾನ ನೀಡಿದರೆ ಲಕ್ಷಾಂತರ ಕುಂಚಿಟಿಗ ಒಕ್ಕಲಿಗ ಜನಾಂಗದ ಭಾವನೆಗಳಿಗೆ ಸ್ಪಂದಿಸಿದಂತಾಗುತ್ತದೆ ಎಂದು ಮುಖಂಡರುಗಳು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ದೊಡ್ಡಲಿಂಗಪ್ಪ, ದೇವರಾಜು, ಶಿವರಾಜು, ಬಸವರಾಜು ಸೇರಿದಂತೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಸಮಾಜದ ಮುಖಂಡರುಗಳು ಪಾಲ್ಗೊಂಡಿದ್ದರು.